ಕಲಬುರಗಿಯ ಪ್ರತಿಷ್ಠಿತ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ ಅನೇಕ ರಾಜಕೀಯ ಮುಖಂಡರು, ಮಠಾಧೀಶರು ಆಸ್ಪತ್ರೆಯ ಎಂಡಿ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ಶುಭ ಕೋರಿದರು. ಇದೀಗ ತಾನೇ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ತಿಪ್ಪಣಪ್ಪ ಕಮ್ಮನವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹಾಗೆ याद कर रहे थे आपको। सर नमस्ते सर, बैठे सर। तो बोले ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಕಲಬುರಗಿಯ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ರ. ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ಈಗಾಗಲೇ ಪೂಜ್ಯರು ಮತ್ತೆ ಅತಿಥಿ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಆಗಮಿಸಿದ್ದಾರೆ, ಆಸೀನರಾಗಿದ್ದಾರೆ. ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಒಂದು ಸಂದರ್ಭ. ಮೊದಲಿಗೆ ವಿಶೇಷವಾಗಿ ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬರಬೇಕು ಅಂದ್ರೆ ನಮ್ಮ ಪೇರೆಂಟ್ಸ್ ಒಂದು ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹೀಗಾಗಿ ಡಾಕ್ಟರ್ ಫಾರೂಕ್ ಸರ್ ಅವರ ತಂದೆಯವರು ಆಗಿರುವಂತಹ ಶ್ರೀಯುತ ಬಾಬುಯ್ಯ ಮಣ್ಣೂರು ಸರ್ ಅವರು ಮತ್ತು ಫಾರೂಕ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಅಂಡ್ ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿಯ ಖಾಜಾ ಬಂದನವಾಜ್ ದರ್ಗಾದ ಸಜಾದೆ ನಶೀನ್ ಸೈಯದ್ ಯದುಲ್ಲಾ ಹುಸೇನಿ ನಿಜಾಂ ಬಾಬಾ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೋರಾಗಿ ಚಪ್ಪಾಳೆಯೊಂದಿಗೆ ಎಲ್ಲರೂ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರಬೇಕು. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪಾಳದ ಪೂಜ್ಯರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪಾಳ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು. ಅದೇ ರೀತಿ ಇನ್ನೋರ್ವ ಖಾಜಾ ಬಂದನವಾಜ್ ದರ್ಗಾದ ಸೈಯದ್ ಅಲಿ ಜಕಿ ಅಲಿ ಹುಸೇನಿ ಚೇರ್ಮನ್ AISSC ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ನಮ್ಮ ಮಧ್ಯೆ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಇಲಿಯಾಸ್ ಸೇಠ್ ಬಾಗ್ವಾನ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಡವರು ಮತ್ತು ಆರ್ಥಿಕವಾಗಿ ಅಷ್ಟೇನು ಸುಸ್ಥಿತಿಯಲ್ಲಿ ಇರದಿರುವಂತಹ ಕುಟುಂಬಗಳ ಪಾಲಿಗೆ ಜೀವರಕ್ಷಕ ತನ್ನ 4ನೇ ವರ್ಷದ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಳ್ತಾ ಇದೆ. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಜನರಲ್ ಸರ್ವ ಮಣೂರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಗಳ ಕಾಲ ದಣಿವರಿಯದೆ ದುಡಿಯುವಂತಹ ತಜ್ಞ ವೈದ್ಯರ ತಂಡ ಇದೆ. ಡಾಕ್ಟರ್ ಫಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 2022ರಲ್ಲಿ ಪ್ರತಿಷ್ಠಿತ ಗ್ಲೋಬಲ್ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಅವಾರ್ಡ್ ಹಾಸಿನ ಹಿಂದಿರುವಂತಹ ಪ್ರಮುಖ ಮಾನವೀಯ ಮೌಲ್ಯಗಳು ಎನ್ನುತ್ತಾ ಮುಂದಾಳತ್ವದಲ್ಲಿ ಚಿಕಿತ್ಸೆಗೆ ಮೊದಲ ಆದ್ಯತೆ ಎಂಬ ಧ್ಯೇಯ ವಾಕ್ಯವನ್ನ ಲಿಖಿತವಾಗಿ ಅಲ್ಲದರೂ ಅಲಿಖಿತವಾಗಿ ಪಾಲಿಸ್ತಾ ಬರ್ತಾ ಇರುವಂತಹ ಯಲ್ಲಾಪುರ ಮತ್ತು ತೆಲಂಗಾಣ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆರೋಗ್ಯ ಹಾಗಾಗಿ ಪೇಷಂಟ್ಗಳ ಕುಟುಂಬದವರೊಂದು ಮನಸ್ಸಲ್ಲಿ ಅವರ ಪ್ರತಿ ಒಂದು ಗೌರವ ಭಾವನೆ ಕೂಡ ಇದೆ. ಪ್ರಸ್ತುತ 60ಕ್ಕೂ ಹೆಚ್ಚು ತಜ್ಞ ವೈದ್ಯರಾದಂತಹ ವಿಶ್ವ ದರ್ಜೆಯ ಆಪರೇಷನ್ ಥಿಯೇಟರ್ಗಳು ವೈದ್ಯಕೀಯ ಸೇವೆ ಬಯಸುವವರ ಪಾಲಿಗೆ ಜೀವ ರಕ್ಷಕಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾವೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಪ್ರಪ್ರಥಮ ಬಾರಿಗೆ ಸ್ವಚ್ಛ ಭಾರತ ಅಭಿಯಾನದ ಬ್ರ್ಯಾಂಡ್ ಅಂಬಾಸಿಡರ್ನ 200 ಜನ ಬಾಲಕಿಯರನ್ನ ದತ್ತು ಪಡೆಯುವ ಮೂಲಕ ಪ್ರತಿ ವರ್ಷ ಅವರ ಅಕೌಂಟ್ಗೆ ಹಣವನ್ನ ಹಾಕ್ತಾ ಇದ್ದಾರೆ. ಡಾಕ್ಟರ್ ಫಾರೂಕ್ ಮಣೂರ್ ಅವರು ಗಮನ ಕೂಡ ಹರಿಸ್ತಾ ಇದ್ದಾರೆ. ಅದು ಅವರ ಒಂದು ದೊಡ್ಡ ಗುಣ ಅಂತಾನೆ ಹೇಳ್ಬಹುದು. ಅಂಡ್ ವಿಶೇಷವಾಗಿ ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷ HIV ಏಡ್ಸ್ ನಿರ್ಮೂಲನೆ ನೋಡಬಹುದು. ಇದು ವಿಶೇಷವಾಗಿ ಉಚಿತ. ಇಡೀ ವಿಶ್ವದಲ್ಲೇ ಭಾರತ ಈಗ ಮುಂಚೆ 2ನೇದಿತ್ತು, ಈಗ 1ನೇ ಸ್ಥಾನ ಬಂದಿದೆ. ಹಾಗಾಗಿ ಇದನ್ನ ತೊಲಗಿಸಬೇಕು, ಮಧುಮೇಹದ ಉಚಿತ ಟೆಸ್ಟಿಂಗ್ ಇಲ್ಲಿ ಮಾಡಲಾಗುತ್ತೆ ಅಂತ. ಸೊ ಇವತ್ತು ಅಭಿಯಾನ ಶುರು ಆಗ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆ ಅದಕ್ಕೆ ಬೇಕೇ ಬೇಕು. ವಿಶೇಷ ಯಾವ ರೀತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಒಂದೇ ಒಂದು ವರ್ಷದಲ್ಲಿ 2 ನ್ಯಾಷನಲ್ ಅವಾರ್ಡ್ಸ್ಗಳು ಸಿಕ್ಕಿದಾವೆ. ಗ್ಲೋಬಲ್ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಅವಾರ್ಡ್ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಇದಕ್ಕೋಸ್ಕರ ತಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ನಾನು ಬಯಸ್ತೀನಿ. 2024ರಲ್ಲಿ ಪವಾಡದ ರೀತಿಯಲ್ಲಿ ಅಂದ್ರೆ ಮಿರಾಕ್ಯುಲಸ್ ಆಗಿ ಕೆಲವೊಂದು ಇಲ್ಲಿ ಟ್ರೀಟ್ಮೆಂಟ್ಗಳು ಆಗಿದಾವೆ, ಆಪರೇಷನ್ಗಳು ಆಗಿದಾವೆ ಅಂತಾನೆ ಹೇಳ್ಬೋದು. ಸರ್ಜರಿಗಳು 3ನೇ ಹಂತದಲ್ಲಿದ್ದಂತಹ ಕಿಡ್ನಿಗೆ ಸಂಬಂಧಪಟ್ಟಂತಹ ಒಂದು ಸರ್ ಕಡೆಯಿಂದ ಏನ್ ಬರ್ಬೇಕು ಹೇಳಿ ಮತ್ತೊಂದ್ಸಲ ಜೋರಾಗಿ ಚಪ್ಪಾಳೆ ಬರಲೇಬೇಕು ಈ ಒಂದು ತಂಡಕ್ಕೋಸ್ಕರ. ಅಂಡ್ ವಿಶೇಷವಾಗಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೆಲ್ತ್ ಆರೋಗ್ಯವಾಗಿರ್ಬೇಕು ಅಂದ್ರೆ ಅದು ನಮ್ಮ ಕೈಯಲ್ಲಿದೆ, ಆದ್ರೆ ದೇವರ ಆಶೀರ್ವಾದ ಕೂಡ ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ أعوذ بالله من الشيطان الرجيم بسم الله الرحمن الرحيم من أجل ذلك كتبنا على بني إسرائيل أنه من قتل نفسا بغير نفس أو فسادا في الأرض فكأنما قتل الناس جميعا ومن أحياها فكأنما أحيا الناس
جميعا ولقد جاءتهم رسلنا بالبينات ثم إن كثيرا منهم بعد ذلك في الأرض لمسرفون صدق الله العظيم. ಕರುಣಮಯೂ ಆದ ಅಲ್ಲಾಹನು ಕುರಾನಿನ ಅಧ್ಯಾಯ 5 ಶ್ಲೋಕ 37ರಲ್ಲಿ ಮನುಕುಲವನ್ನು ಉದ್ದೇಶಿಸಿ ಹೇಳುತ್ತಿರುವನು, ಕೊಲೆ ಮಾಡದ ಅಥವಾ ಭೂಮಿಯಲ್ಲಿ ಶಾಂತಿಯನ್ನು ಉಂಟು ಮಾಡದ ಒಬ್ಬನನ್ನು ಯಾರಾದರೂ ಕೊಂದರೆ ಅವನು ಇಡೀ ಮನುಕುಲವನ್ನೇ ಕೊಂದುವನಂತೆ, ಹಾಗೆ ಒಬ್ಬನ ಜೀವ ಉಳಿಸಿದರೆ ಅದು ಇಡೀ ಮಾನವ ಜನಾಂಗವನ್ನೇ ಜೀವದಾನ ಉಳಿಸಿದಂತೆ. ಧನ್ಯವಾದ. ಅದೇ ರೀತಿ ಸೈಯದ್ ಅಲಿ ಜಕಿ ಅಲ್ ಹುಸೈನಿ, ಚೇರ್ಮನ್ AICC. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ಶ್ರೀಯುತ ಜುಲ್ಫಿಕರ್ ಅದ್ನಾನ್ ಖಾನ್ ಇವರಿಗೂ ಕೂಡ ಗೌರವ ಸಮರ್ಪಣೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಇಲಿಯಾಸ್ ಬಾಬು, ಅದೇ ರೀತಿ ಶ್ರೀಯುತ ವಿಶ್ವನಾಥ್ ನಾನಗೌಡ ಅವರು ಕೂಡ ಇವತ್ತಿನ ಕಾರ್ಯಕ್ರಮ. ಅದೇ ರೀತಿ ಶ್ರೀಯುತ ಅವಣ್ಣ ಮ್ಯಾಕೇರಿ, ಅದೇ ರೀತಿ ಶ್ರೀಯುತ ನಜೀರ್ ಖುರೇಶಿ ಅವರಿಗೂ ಕೂಡ ಡಾಕ್ಟರ್. ಅದೇ ರೀತಿ ಶ್ರೀಯುತ ರಮೇಶ್ ನಾಟಿಕರ್ ಸರ್ ಅವರಿಗೂ ಕೂಡ ಡಾಕ್ಟರ್ ಫಾರೂಕ್ ಸರ್ ಅವರಿಂದ ಶ್ರೀಯುತ ಖಾಜಾ ಹುಸೇನ್, ಸಂಚಾರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್, ಇವರಿಗೂ ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಗಣ್ಯರು ಚಾಲನೆ ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ. ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಇಂದಿನಿಂದ ತಾವೆಲ್ಲರೂ ಕೂಡ ಉಚಿತವಾಗಿ ಮಧುಮೇಹ ತಪಾಸಣೆ ಮಾಡ್ಕೋಬಹುದು. क्रिटिकल पेशेंट को हमारे स्टाफ को एक एक्सीडेंट हो गया था. आई वुड लाइक टू मेंशन दिस. एक क्रिटिकल केस यहाँ पर मैंने रेफ़र किया था हमारे ಮತ್ತು ಸಜ್ಜಾದೆ ನಶೀನೆ ಸೈಯದ್ ಅಬ್ದುಲ್ಲಾ ಸಾಹೇಬರ ಪಾದಗಳಿಗೆ ನಮಸ್ಕರಿಸಿ ಭಾಳ ಅಪೂರ್ವ ಆಮೇಲೆ ಮಾತನಾಡ್ತಾರೆ. ಯಾಕಂದರೆ ಆಶೀರ್ವಚನ ಆದ ನಂತರ ನಾವು ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಇಂದು ನಮ್ಮ ಆತ್ಮೀಯ ಗೆಳೆಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರವರು, ವಿಧಾನ ಪರಿಷತ್ ಸದಸ್ಯರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಜೈದುದ್ದೀನವರು, ವಿಶ್ವನಾಥ್ ನಾಡಗೌಡ್ರೆ ಮತ್ತು ಜುಲ್ಫಿಕರ್ ಅಲಿ ಅವರೇ, ಸೈಯದ್ ಅಲಿ ಜಾಕಿ ಅವರೇ,
ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರ ನಮ್ಮ ಇಲಿಯಾಸ್ ಭಗವಾನ್ ಸೇಠ್ರವರೇ, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ತಾಯಂದಿರೇ, ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಯಾಕಂದರೆ ಮಣೂರವರು ಆಸ್ಪತ್ರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ತೆಗೆದು 4 ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಾಳ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ರಿಂಗ್ ರಸ್ತೆ ರೋಡ್ನಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಏನು ಇವತ್ತು 2ನೇ ತಾರೀಕು ದಿವಸ 4ನೇ ವರ್ಷಕ್ಕೆ ಕಾಲಿಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದರೆ ಟ್ರೀಟ್ಮೆಂಟ್ಗೆ ಇರ್ತಕ್ಕಂಥದ್ದು, ಚಿಕಿತ್ಸೆಗೆ ಭಾಳ ಮೂಲ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ. ಸದಾ ಏನಪ್ಪ ಅಂದರೆ ಯಾರೇ ಪೇಷಂಟ್ ಬಂದರೂ ಕೂಡ ಮನೆಯ ಮಗನಂತೆ ನೋಡಿಕೊಂಡು ಅವರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಯಾಬಿಟಿಸ್ ಫ್ರೀ ಕಲಬುರಗಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾನೆ. ಇನ್ನೊಂದು ಹೆಲ್ತ್ ಮ್ಯಾಗ್ಜಿನ್ 3rd ಎಡಿಷನ್ ಲಾಂಚ್ ಮಾಡ್ತಾಯಿದ್ದಾನೆ. ಅದನ್ನು ಕೂಡ ಇದು ನಾನು ನೋಡ್ತಾ ಇದ್ದೀನಿ. ಮತ್ತು ಮಣೂರು ಹಾಸ್ಪಿಟಲ್ 2025 ಕ್ಯಾಲೆಂಡರ್ ಲಾಂಚ್ ಆಗಿದೆ. ಮಣೂರು ಡೈರಿ ಲಾಂಚ್ ಆಗಿದೆ. ಉದಯವಾಣಿ ಸ್ಪೆಷಲ್ ಎಡಿಷನ್ ನ್ಯೂಸ್ ಪೇಪರ್ ಅದರಲ್ಲಿ ಕೂಡ ಇವತ್ತು ನಾವು ನೋಡಿದ್ದೀವಿ. ಈ ರೀತಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತ ಮುಂದಿನ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಅವನಿಂದ ಭಾಳಷ್ಟು ಜನ ವಿದ್ಯೆ ಕಲ್ತಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ. ಕಲಬುರಗಿ ಜಿಲ್ಲೆ ಅಂದರೆ ಯಾರೂ ಹಾಸ್ಪಿಟ್ಲಿಗೆ ಹೋಗ್ತಿರಲಿಲ್ಲ. ಮೊದಲು ಎಲ್ಲರೂ ಮಿರಜ್ಗೆ ಹೋದೆ, ಸೊಲ್ಲಾಪುರಕ್ಕೆ ಹೋದೆ, ಹೈದರಾಬಾದ್ ಹೋದೆ. ಬೆಳಗ್ಗೆನಿಂದ ಎಲ್ಲ ಟ್ರೈನ್ ಫುಲ್ಲಾಗಿ ಹೋಗ್ತಾಯಿದ್ವು. ಇವತ್ತು ಭಾಳಷ್ಟು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ಸ್ಗಳು ಹೋದ ನಂತರ ಮತ್ತು 371 ಕಲಂ ತಿದ್ದುಪಡಿ ಬಂದ ನಂತರ ಭಾಳಷ್ಟು ಜನ ಬಡ ಜನರಿಗೆ, ಒಳ್ಳೆಯ ವಿದ್ಯಾವಂತರಿಗೆ ಹಣವಿಲ್ಲದೆ ಏನಪ್ಪ ಅಂದ್ರೆ ಫ್ರೀ ಸೀಟ್ ಸಿಗ್ತಕ್ಕಂಥ ಕಾರಣದಿಂದಾಗಿ ಭಾಳಷ್ಟು ಆಸ್ಪತ್ರೆಗಳು ತಲೆ ಎತ್ತಿವೆ ಇಲ್ಲಿ ಈ ಭಾಗದಲ್ಲಿ. ಒಳ್ಳೆ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳು ಇವತ್ತು ಜಯದೇವ್ ಹಾಸ್ಪಿಟ್ಲ್ಗೆ ನಾವು ನೋಡ್ಬೇಕಾದ್ರೆ ಹೈದರಾಬಾದ್, ಬಾಂಬೆನಿಂದ ಕೂಡ ಪೇಷಂಟ್ ಬರ್ತಾಯಿವೆ ಬೇರೆ ಕಡೆಯಿಂದ. ಯಾವ ರೀತಿ ಕಲಬುರಗಿ ಜನ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು, ಇವತ್ತು ನಮ್ಮ ಕಡೆಗೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಇವತ್ತು ಬರ್ತಕ್ಕಂಥ ESI ಆಸ್ಪತ್ರೆಗಾಗಲಿ, ಜಯದೇವ್ ಆಸ್ಪತ್ರೆಗಾಗಲಿ, ಮಣೂರು ಹಾಸ್ಪಿಟ್ಲಿಗಾಗಲಿ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳು ಇಲ್ಲಿ ಸಾಕಷ್ಟು ಇವತ್ತು ಆಸ್ಪತ್ರೆಗಳು ತಲೆ ಎತ್ತಿವೆ. ಅಲ್ಲಿ ಒಳ್ಳೆ ವಿದ್ಯಾವಂತ ಡಾಕ್ಟ್ರುಗಳು ಹೊರಹೊಮ್ಮಿದ್ದಾರೆ. ಅವರ ಒಂದು ಕೈ ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನರಿಗೆ ಗುಣ ಆಗ್ತಾಯಿದೆ. ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ. ಆರ್ಥೋ ಇದರಲ್ಲಿ ಕೂಡ ಎತ್ತಿದ ಕೈ ಇದೆ ಇವತ್ತು. ಮತ್ತು ನಮ್ಮ ಬ್ರೈನ್ ಅದರಾಗ ಬೇರೆ ಬೇರೆ ಡಯಾಬಿಟೀಸ್ ಬಗ್ಗೆ ಆಗಲಿ ಎಲ್ಲದರಲ್ಲಿ ಕೂಡ ಪರಿಣಿತರಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ. ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ, ಎಲ್ಲೇ ಹೋದರೂ ಸೊಲ್ಲಾಪುರಕ್ಕೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕಂತ. ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ, ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ, ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರತಕ್ಕಂಥ ಆಸ್ಪತ್ರೆಗಳು ತಲೆ ಎತ್ತಿವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಣೂರು ಮಲ್ಟಿಸ್ಪೆಷಲ್ ಹಾಸ್ಪಿಟ್ಲ್ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ, ಸುಂದರವಾದ ಸ್ವಚ್ಛತೆಯಿಂದ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕ ಒಂದು ಆಸ್ಪತ್ರೆ ನಡೆಸ್ಕೊಂಡು ಹೋಗೋದು ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಹಾಕ್ಕೊಂಡು ಪೇಷಂಟ್ಗಾಗಲಿ ಸಾರ್ವಜನಿಕರಿಗಾಗಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫರೂಕ್ ಅಹಮದ್ ಮಣೂರವರಿಗೆ ಕಲಬುರಗಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ತಾವು ಆಸ್ಪತ್ರೆ ಮುಂದುವರಿಸ್ಕೊಂಡು ಒಳ್ಳೆಯ ರೀತಿಯಿಂದ ಜನರಿಗೆ ತಮ್ಮ ಸೇವೆ ಮುಟ್ಟಲಿ ಅಂತಕ್ಕಂಥ ಮಾತನ್ನು ಹಾರೈಸ್ತಾ ಮತ್ತೊಮ್ಮೆ ತಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕರೆಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೊಂದು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಫಾರೂಕ್ ಮಣೂರ್ ಸರ್ ಅವರು ಅದಕ್ಕೆ ಕಾರಣೀಭೂತರಂತ ಹೇಳ್ಬೋದು. ಸೊ ಇವತ್ತಿನ ಒಂದು ಕಾರ್ಯಕ್ರಮದ ವಿಶೇಷವಾಗಿ 4 ವರ್ಷದ ಅನುಭವದ ಕುರಿತು ಅವರು ಮಾತನಾಡಿದರೆ ದಯವಿಟ್ಟು ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು 4th ಆ್ಯನಿವರ್ಸರಿ ಆಫ್ ಮಣೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇವತ್ತಿಂದ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಅಂದರೆ ಅದು ಏನು ಯಾರಿಗೂ ಮುಚ್ಚಿಡುವಂಥ ಮಾತಿಲ್ಲ, ಕಮರ್ಷಿಯಲ್ ದುಡ್ಡು ಅನ್ನೋದಂತೆ ಮಾತು ಬರುತ್ತೆ. ಸೊ ಅದೊಂದು ಏನು ಬ್ಯಾಡ್ ನೇಮ್ ಇದೆ, ಅದು ತೆಗಿಬೇಕಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಅದು ವಿತ್ ಫಸ್ಟ್ ಹೆಜ್ಜೆ ಡಯಾಬಿಟಿಕ್ ಫ್ರೀ ಕಲಬುರಗಿ ಅಂತ. ಸೊ ಇದು FBS PPBS ಟೆಸ್ಟ್ ಇದೆ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ಇವತ್ತೊಂದು ದಿನ ಇಲ್ಲ, ಮಣೂರು ಹಾಸ್ಪಿಟಲ್ ಯಾವಾಗ ತನಕ ಇದೆ ಆವಾಗ ತನಕ ಈ ಟೆಸ್ಟ್ ಫ್ರೀ ಇರುತ್ತೆ. ಮತ್ತು ಅಂದರೆ ನೆಕ್ಸ್ಟ್ ಇಯರ್ ಬರ್ತಾ ಎವ್ರಿ ಟೈಮ್
ಆ್ಯಂಡ್ ಒಳಗೆ ನಂದು ಒಂದೇ ಕಾರ್ಯ ಇಲ್ಲ, ಎಲ್ಲ ಸ್ಟಾಫ್ ಜೊತೆಗೆ ಕೊಡ್ತಾಯಿದ್ರು ಅಂಥೇಳಿ ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಒಂದು ಮನುಷ್ಯಲಿಂದ ಇದು ಮಾಡುವಂಥ ಕೆಲಸ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಇದು ಹೇಳಬೇಕಂತ. ನೆಕ್ಸ್ಟ್, ಎಲ್ಲ ವೇದಿಕೆ ಮೇಲೆ ಆಸನಾದಿದ್ರ ಎಲ್ಲ ನಮ್ಮ ಪೂಜ್ಯ ಪಾಳಮುತ್ತವರಾಗಲಿ, ನಮ್ಮ ಸಾಹೇಬರಾಗಲಿ, ನಮ್ಮ MLA ಸರ್ ಆಗಲಿ, ನಮ್ಮ MLC ಸರ್ ಆಗಲಿ, ನಮ್ಮ ಎಲ್ಲ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಎಲ್ಲರೂ ತಾವು ಬಂದು ನಮಗೆ ಆಶೀರ್ವಾದ ಕೊಟ್ಟಿದ್ದೀರಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಒಂದು ನಮ್ಮ ಬೆನ್ನ ಹಿಂದೆ ನಿಂತೆ ನಮ್ಗೆ ಸಪೋರ್ಟ್ ಮಾಡ್ತೀವಿ. ಭಾಳ ಇದು ದೊಡ್ಡ ಮಾತಂತ ನಾನು ಹೇಳ್ಬೇಕಂತೀನಿ. ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ಎಲ್ಲರದ್ದು ಏನೋ ಒಂದು ಸಪೋರ್ಟ್ ಇದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನು DHO ಸರ್ ಆಗಲಿ, RCHO ಸರ್ ಆಗಲಿ, ಯಾವಾಗ ಬಂದರೂ ಸಪೋರ್ಟ್ ಮಾಡ್ತಾರೆ. ಇಲ್ಲ, ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀರಾ. ಯಾಕಂದರೆ ಒಂದು ಕೋವಿಡ್ ಬಂದಾಗ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ದವ್ರಿಗೆ ಕರೆದು ಕುಂತೊಂದು ಮೀಟಿಂಗ್ ತೊಗೊಳ್ತು. ಯಾಕಂದರೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಲಿತು ನಡೆಸೋದಿರುತ್ತೆ. ಸೊ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್. DC ಮೇಡಮ್, DC ಇರುತ್ತದೆ, ಒಂದು ಡಿಸ್ಟಿಕ್ ಹೆಡ್, ದೇ ವಿಲ್ ಕಾಲ್ ಆಲ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ವೆನ್ ಎವರ್ ದಿರ್ ಇಸ್ ಎನ್ ಕ್ರೈಸಿಸ್. ಸೊ ಅವಾಗ ಪ್ರೈವೇಟಿಂದು ಏನಿದೆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಆ್ಯಂಡ್ ಹ್ಯಾಂಡ್. So always I request all the administration or all the political leaders, you always support the private people also, because ನೋಡಿ ಸರ್ಕಾರ ಗೌರ್ಮೆಂಟ್ ಇರುತ್ತೆ ಆ್ಯಂಡ್ ಅದಕ್ಕೊಂದು ಹಿಂದೆ ಒಂದು 20-30% ಆಗಲಿ, ಬಟ್ ಪ್ರೈವೇಟ್ ಸೆಕ್ಟರ್ನು ಏನಿದೆ ಅಂತ ಸಪೋರ್ಟ್ ಮಾಡುತ್ತೆ. ಏನು ಒಂದು ಕ್ರೈಸಿಸ್ ಬಂದಾಗ, ಲೈಕ್ ಪ್ಯಾಂಡಮಿಕ್ ಅಂತಾರೆ. ಪ್ಯಾಂಡಮಿಕ್ ಅಂದರೆ ಇಟ್ ಈಸ್ ಎವ್ರಿವೇರ್, ಡಿಸೀಸ್ ಈಸ್ ಎವ್ರಿವೇರ್. ಸೊ ಅವಾಗ ಏನಂತ ತಮ್ಮ ಕೈಲಿಂದ ಹೋಗಿಬಿಟ್ಟಿರುತ್ತೆ. ಸೊ ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲರದು ಕೈ ಹಚ್ಚಬೇಕು. ಎಲ್ಲರದು ಕೈ ಹಚ್ಚಿದರೆ ಅದು ಒಳ್ಳೆಯದಾಗುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಮ್ಗೆ ಗೊತ್ತಾಗಿತ್ತು. ಸೊ ಎವ್ರಿ ಟೈಮ್ ಏನಿದೆ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಲ್ತು ಜೊತೆಗೆ ಮಾಡಿದ್ರೆ ಏನದ ಒಂದು ದೊಡ್ಡ ಬಿಮಾರಿ ಏನಿದೆ, ನಾವು ಕೋವಿಡ್ಗೆ ನಾವು ಕಂಟ್ರೋಲ್ ಮಾಡಿದ್ವಿ. ಸೊ ಅದೇ ಥರ ಏನಿದೆ ನಮ್ಮ ಪ್ರೈವೇಟ್ ಸೆಕ್ಟರಿಗೆ ಏನಿದೆ ಒಂದು ಸಪೋರ್ಟ್ ಇರಬೇಕು ಎಲ್ಲದು ಅಂಥೇಳಿ ನಾನು ಕೇಳಬೇಕಂತ ಹೇಳ್ತೀನಿ. ನಮ್ಮ ಹಾಸ್ಪಿಟಲ್ದು ಮಾತಾಡಬೇಕಂದ್ರೆ 2024ನಲ್ಲಿ ನಾವು ಭಾಳ ಒಳ್ಳೆಯ ಮಿರಾಕ್ಯುಲಸ್ ಸರ್ಜರೀಸ್ ಮಾಡಿದ್ದೀವಿ, ಭಾಳ ಮಿರಾಕ್ಯುಲಸ್ ರಿಕವರೀಸ್ ಬಂದಿದೆ. 2024ನಲ್ಲಿ ಹೇಳಬೇಕಂದ್ರೆ ಒಂದು ರೀಸೆಂಟ್ಲಿ ನಾವು ಮಾಡಿದ್ದೀವಿ. ಒಂದು ಕಿಡ್ನಿ ಸ್ಟೇಜ್ 3 ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ದು ಸ್ಟೇಜ್ 3 ಇತ್ತು. ಆಪ್ರೇಷನ್ ಮಾಡಿದ್ದು 4th ಡೇಗೆ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಅಲ್ಲ ಬಕ್ಷ ಅಂತ ಪೇಷಂಟ್ MS ಸ್ಕೀಮ್ ಇಲ್ದವನಿದ್ನು, ಓನ್ಲಿ 4th ಡೇ ಡಿಸ್ಚಾರ್ಜ್ ಮಾಡಿದ್ದು. ಭಾಳ ಏನು ಮತ್ತು ಜಸ್ಟ್ ನಮ್ಮ ಕಮಕ್ನೂರ್ ಸರ್ ಹೇಳ್ತಾಯಿದ್ರು ಭಾಳ ಕಡಿಮೆದಲ್ಲಿ ಮಾಡಬೇಕು ಸರ್. ಇದು ಒಂದು 10 to 12 lakh ಆಪ್ರೇಷನ್ ನಾವು 1.5 ಲಕ್ಷದಾಗ ಮಾಡಿ ಕಳಿಸಿದ್ದೀವಿ ಸರ್. ಪೇಷಂಟಿಗೆ ಕೇಳ್ಬೋದು ಸರ್, 10 to 12 lakh ಸರ್ಜರಿ, ಮತ್ತು ಅದನ್ನು ಜಸ್ಟ್ 10 days ಒಳಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ. ಇದಕ್ಕಿಂತ ಮೊದಲು ಒಂದು ಗುಲ್ಯನ್ ಬ್ಯಾರೆ ಸಿಂಡ್ರೋಮ್ ಅಂತೆ ಪೀಡಿಯಾಟ್ರಿಕ್ ಏಜ್ನಲ್ಲಿ ಭಾಳ ಸೂಕ್ಷ್ಮವಾಗಿ ಇದು ಬಿಮಾರಿ ಇದೆ. ಪೀಡಿಯಾಟ್ರಿಕ್ ಏಜ್ನಲ್ಲಿ ಬರುವಂಥದ್ದಿಲ್ಲ, ಒಂದು ಕೋಟಿದಲ್ಲಿ ಒಬ್ರಿಗೆ ಬರುವಂಥದ್ದು. ಅದನ್ನು ನಾವು ಡಯಾಗ್ನೋಸಿಸ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ದೀವಿ. ಭಾಳ ಖುಷಿಯಾಗಿ ಹೋದರು ಪೇಷಂಟಾಗಿ. ಇದು ಮತ್ತು ಇಂಥ ಒಂದು ಎಂಥ ಕ್ರಿಟಿಕಲ್ ಬ್ರೈನ್ ಸರ್ಜರಿ ಆಗಲಿ, ಶ್ವಾಸಕೋಶ ಸರ್ಜರಿ ಆಗಲಿ, ನಮ್ಮ ಹೊಟ್ಟೆ ಸರ್ಜರಿ ಆಗಲಿ, ಸ್ಪೈನ್ ಸರ್ಜರಿ ಆಗಲಿ, ಯಾವುದೇ ಸರ್ಜರಿ ಇಲ್ಲ ಅನ್ನುವಂಥ ಮಾತಿಲ್ಲ ನಮ್ಮಲ್ಲಿ. ಮತ್ತು ಯಾವುದೇ ಪೇಷಂಟಿಗೆ ಬಂದ ಮೇಲೆ 24 ಗಂಟೆ ತನಕ ಬಹಳಷ್ಟು ಪೇಷಂಟಿಗೆ ಅವ್ರದ್ದು ಅಮೌಂಟ್ ಝೀರೋನೇ ಇರುತ್ತೆ. 24 ಗಂಟೆ ಒಳಗೆ ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಆ ಥರ ಯೂಶ್ವಲಿ ಇರಲ್ಲ. ಬಟ್ ನಾವು ಅದೊಂದು ಮನಸ್ಸಿನಲ್ಲಿ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇದು ಮಾಡಬೇಕು. ದೇವ್ರು ನನಗೆ ಜಾಸ್ತಿ ತಾಕತ್ತು ಕೊಟ್ಟರೆ ಡೆಫಿನೆಟ್ಲಿ ಇನ್ನು ಫ್ರೀನೇ ಮಾಡುವಂಥ ಒಂದು ಮಾಡೋಣ ಯೋಚನೆ. ಮತ್ತು ಇನ್ನೊಂದು ಮಾತು ಏನು ಹೇಳಬೇಕಂದ್ರೆ, ಎಲ್ಲರೂ ಒಂದೊಂದು ಗುರಿ ಇಟ್ಟಿರ್ತಾರೆ. ಅಂದರೆ ಈಗ ನನಗೆ ಅಲ್ಲಂ ಪ್ರಭು ಸರ್ ಹಂಗೆ ಆಗಬೇಕು, ನಾನು ಪೊಲಿಟಿಕಲ್ ಲೀಡರ್. ಮತ್ತೊಂದು ಹೆಲ್ತ್ ಒಳಗಿದ್ರೆ ನಾನು ಬಾಕ್ಸಿಂಗ್ದಾಗಿದ್ರೆ ಟೈಸನ್ ಆಗಬೇಕು. ನಮ್ಮ ಹಾಸ್ಪಿಟಲ್ ಗುರಿ ಏನಂದ್ರೆ ನಾವು ಸತ್ಯಸಾಯಿ ಹಾಸ್ಪಿಟಲ್ ಹಂಗೆ ಒಂದು ಗುರಿ ಹಾಕಬೇಕಂತೆ. ಇದಕ್ಕೆ ಸತ್ಯಸಾಯಿ ಹಾಸ್ಪಿಟಲ್ ಫ್ರೀ ಇದೆ ಅಷ್ಟೇ. ಥ್ಯಾಂಕ್ ಯು. ಅವ್ರ ಪಾಪ ಗಳಿಕೆ ಮಾಡಿದ್ರು ಕೂಡ 10 ಲಕ್ಷ ಬ್ಯಾಲೆನ್ಸ್ ಇಡಕ್ಕಾಗಲ್ಲ. ಅಂಥದ್ರಲ್ಲಿ 12 ಲಕ್ಷ ರೂಪಾಯಿ ಇರುವಂತಹ ಆಪರೇಷನ್ ಕೇವಲ 1.5 ಲಕ್ಷದಲ್ಲಿ ಮಾಡಿದ್ದಾರೆ. ಅಂದ್ರೆ 10 ಲಕ್ಷ ರೂಪಾಯಿ ಅವರಿಗೆ ಉಳಿತಾಯ ಆಯಿತು. ಇದಕ್ಕೋಸ್ಕರ ಒಂದು ಜೋರಾಗಿ ಚಪಾತಿ ತಮ್ಮಲಿಂದ ಬರಲೇಬೇಕು. ಸೊ ಸರ್ ಅವರು ಹೇಳೋರು ಹಾಗೆ ಎಲ್ಲ ಪೂಜ್ಯರ ಆಶೀರ್ವಾದದಿಂದ ಮತ್ತೆ ಎಲ್ಲರ ಒಂದು ಸಹಕಾರದಿಂದ ಮುಂಬರುವ ದಿನಗಳಲ್ಲಿ ಎಲ್ರಿಗೂ ಉಚಿತವಾದಂತಹ ಚಿಕಿತ್ಸೆ ಸಿಗುವಂತಹ ಒಂದು ಅವರು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಪಾಳಾದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಆಶೀರ್ವಚನ ನೀಡಬೇಕಂತ ಕೇಳಿ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ತಮ್ಮದೇ ಆಗಿರ್ತಕ್ಕಂಥ ಅನುಭವದ ಮಾತುಗಳನ್ನ ಈ ವೇದಿಕೆಗೆ ನೀಡಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ
ಅಲ್ಲಂ ಪ್ರಭು ಪಾಟೀಲ್ ರವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇನ್ನೂರವರು ಆತ್ಮೀಯರು ಆಗಿರ್ತಕ್ಕಂಥ ತಿಪ್ಪಣ್ಣಪ್ಪಣ್ಣ ಕಮಕೂರವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳ್ತಾ, ಖ್ಯಾತ ಉದ್ದಿಮೆದಾರರಾಗಿರ್ತಕ್ಕಂಥ ಇಲಿಯಾಸ್ ಭಗವಾನ್ ಅವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅನಂತ ಕನಸುಗಳನ್ನು ಹೊತ್ತುಕೊಂಡಿರ್ತಕ್ಕಂಥ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಏಕಕಾಲದಲ್ಲಿ ಸ್ಮರಣೆಗೈಯುತ್ತ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣು ತಂದೆ ತಾಯಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರ ಅಂತರಂಗದೊಳಗೆ ಅಡಿಕೊಂಡಿರ್ತಕ್ಕಂಥ ಪರಮಾತ್ಮನ ಶಕ್ತಿಗೆ ಅನ್ನು ಶರಣು ಶರಣಾರ್ಥಿಗಳು. ಮನೆಯೊಳಗಿರ್ತಕ್ಕಂಥ ಮಗ 1 ವರ್ಷ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವನ ಹುಟ್ಟು ಹಬ್ಬ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ಹುಟ್ಟು ಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದೊಳಗ ಬೇಕಾಗಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರನ್ನ ಕರ್ಕೊಂಡು ಬಹಳಷ್ಟು ಜನ ಕೂಡ್ಕೊಂಡು ಸಂಭ್ರಮದಿಂದ ಆಚರಣೆಯನ್ನ ಮಾಡುವಂಥದ್ದು ನಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಕಾಣ್ತಾ ಇದ್ದೇವೆ. ಆದ್ರ ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಂದಿರು ಆ ಎಲ್ಲಾ ಸಂಭ್ರಮವನ್ನ ಮುಗಿಸಿ ಆದ ನಂತರ ಮನೆಯೊಳಗೆ ಹೋಗಿ ಕೂತ್ಕೊಂಡು ವಿಚಾರ ಮಾಡ್ತಾರತ್ತ, ನಮ್ಮ ಮಗನಿಗೆ 1 ವರ್ಷ ಆಯುಷ್ಯ ಕಡಿಮೆ ಆಯ್ತಲ್ಲ ಅಂತ ತಿಳ್ಕೊಂಡು. ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗ 1 ವರ್ಷ ಮಗನ ಆಯುಷ್ಯ ಕಮ್ಮಿ ಆಯ್ತಲ್ಲ ಅಂತ ತಿಳ್ಕೊಂಡು ಮನೆಯೊಳಗೆ ಹೋಗಿ ಚಿಂತೆ ಮಾಡುವಂಥದ್ದು ನಾವೆಲ್ಲರೂ ಕಾಣ್ತೇವೆ. ಆದ್ರೆ ಆಸ್ಪತ್ರೆದ ಹಂಗಲ್ಲ. ಇದು ಆಸ್ಪತ್ರೆ ಎಷ್ಟು ವರ್ಷ ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅಷ್ಟು ಇದಕ್ಕ ಆಯುಷ್ಯ ವೃದ್ಧಿ ಆಯ್ತು ಅನ್ನುವಂಥದ್ದನ್ನ ನಾವ್ ಎಲ್ಲಿಯಾದ್ರೂ ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೇವೆ ಅನ್ನುವಂಥದ್ದನ್ನ ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಬಹಳಷ್ಟು ಜನ ಅತಿಥಿ ಗಣ್ಯರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಿ ಹೋಗಿದ್ರು. ಒಬ್ಬ ಡಾಕ್ಟರ್ ಆದವರು 3 ನಾಡಿಗಳನ್ನ ಬಲ್ಲವರಾಗಿರ್ಬೇಕಂತ. ಇತ್ತಿತ್ತಲಾಗಿ ಬಹಳಷ್ಟು ಮಷಿನ್ಗಳು ಬಂದಾವ. ಒಂದೊಂದು ದೇಹದ ಒಂದೊಂದು ಭಾಗವನ್ನು ಪರೀಕ್ಷೆ ಮಾಡುವಂತ ಮಷಿನ್ಗಳು ಬಂದಾವ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರ್ಲಾರ್ದಕ್ಕಿಂತ ಪೂರ್ವದೊಳಗ ಏನ್ ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದ್ರೆ ನಾಡಿಯನ್ನ ನೋಡ್ತಿದ್ರು ಅವರು. ಮನುಷ್ಯನಿಗೆ 3 ನಾಡಿಗಳಿರ್ತವೆ. ಒಂದು ವಾತ, ಒಂದು ಪಿತ್ತ, ಒಂದು ಶ್ಲೇಷ್ಮ ಅನ್ನುವಂಥ 3 ನಾಡಿಗಳಿರ್ತವೆ. ಈ 3 ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು. ಒಂದೊಂದು ನಾಡಿ ಒಂದೊಂದು ರೋಗನ್ನ ತರ್ತದೆ. ಅಂಥ ನಾಡಿ ಪರೀಕ್ಷೆಯೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರಿಗೆ ಯಾವ ಮಷಿನ್ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಬಹಳ ಕಾಲದಿಂದ ನೋಡ್ಕೊಂತ ಬಂದಿದ್ದೀವಿ. ಆದ್ರೆ ಅದು ನಾಡಿ ಪರೀಕ್ಷೆ ಇತ್ತಿತ್ತಲಾಗಿ ಏನಾಗ್ಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದರ ಪರಿಜ್ಞಾನವನ್ನ ಕಡಿಮೆ ಆಗಿ ಈಗ ಏನ್ ಹಿಂಗ ಕಣ್ಣು ತೆರೆದು ನೋಡಿದ್ರೆ ಒಳಗಿಂದೆಲ್ಲ ಕಾಣುವಂಥದ್ದು ಮಷಿನ್ಗಳು ಬಂದ್ಬಿಟ್ಟಿದಾವೆ. ಈಗ ಒಂದು ಮಷಿನ್ ನಮಗೆ ದೇಹಕ್ಕೆ ಹಚ್ಚಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಒಳಗಿನ ಅಂಗಾಂಗಗಳೆಲ್ಲ ಕಂಡು ಬಿಡ್ತಾವೆ ನಮಗೆ. ಅಂಥ ಒಂದು ಬಹಳ ಕಿಮ್ಮತ್ತಿನ ಮಷಿನ್ಗಳು ಇಟ್ಟುಕೊಂಡು ಆಸ್ಪತ್ರೆಗಳನ್ನ ತೆಕ್ಕೊಂಡು ಇವತ್ತ ಜನರ ರೋಗನನ್ನ ಮುಕ್ತಿ ಮಾಡುವಂತ ವೈದ್ಯರೇನದಾರಲ್ಲ ಇವರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ. ಮತ್ತ ವೈದ್ಯರೊಳಗೂ 2 ನಮೂನಿ ವೈದ್ಯರದಾರ. ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲಾ ರೊಕ್ಕವನ್ನ ಹೀರ್ಕೊಂಡು ಅವನಿಗೆ ಏನು ಮುಂದಿನ ರೊಕ್ಕ ಕಟ್ಲಿಕ್ಕಾಗದೆ ಇರ್ತಕ್ಕಂಥ ಸಂದರ್ಭದೊಳಗೆ ಡಿಸ್ಚಾರ್ಜ್ ಮಾಡುವಂತ ಆಸ್ಪತ್ರೆಗಳನ್ನು ನಾವು ಕಲಬುರಗಿ ಒಳಗೆ ಕಾಣ್ತೇವೆ. ಕಾಣಲ್ಲಂತಲ್ಲ, ಬಹಳ ಮಂದಿ ಹೆಸರನ್ನು ಹೇಳೋದು ಬೇಡ, ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ.
ಆದರೆ ಕಲಬುರಗಿ ಒಳಗ ಮಣೂರ್ ಆಸ್ಪತ್ರೆ ಅನ್ನುವಂಥದ್ದೇನು 3 ವರ್ಷ ಮುಗಿಸಿ 4ನೇ ವರ್ಷದೊಳಗೇನು ಪಾದಾರ್ಪಣೆ ಮಾಡಿದಲ್ಲ, ಇಲ್ಲಿ ತನಕಲೂ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರ್ತಕ್ಕಂಥ ಆಸ್ಪತ್ರೆ ಯಾವ್ದಾದ್ರು ಇದ್ರೆ ಅದು ಮಣೂರ್ ಆಸ್ಪತ್ರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಅಂತ ಮಣೂರ್ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರು ತಮ್ಮ ಆಸ್ಪತ್ರೆಯ ತಮ್ಮ ವೃತ್ತಿಯ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ. ಆ ಕನಸುಗಳನ್ನ ಸಹಕಾರ ಆಗ್ಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವರಲ್ಲಿ ಇರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಗುಣ ಏನಂತ ತಿಳ್ಕೊಂಡು ಕೇಳಿದ್ರೆ ಒಂದಿಷ್ಟು ಪರೋಪಕಾರದ ಗುಣಗಳಿದ್ದಾಗ ಮಾತ್ರ ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಸಹಕಾರಗೊಳ್ತವೆ. ಮನುಷ್ಯ ಇವತ್ತು ಬಹಳ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ದುಡ್ಡು ಗಳಿಸಿದ್ರೆ ಬಹಳ ಎತ್ತರಕ್ಕೆ ಬೆಳಿತಾನಂತ ಅನ್ನುವಂಥದ್ದಲ್ಲ. ಮನುಷ್ಯನಲ್ಲಿ ಒಂದಿಷ್ಟು ಪರೋಪಕಾರದ ಗುಣ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವ ಬಹಳ ಎತ್ತರಕ್ಕೆ ಬೆಳಿತಾನ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರೇ ಅಂತ ತಿಳ್ಕೊಂಡು ಹೇಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಕಾರಣ ಅಂತಂದ್ರೆ ಅವ್ರು ಆಡುವಂತಹ ಮಾತಿನೊಳಗೆ ಒಂದು ಮಾತು ಹೇಳಿದ್ರು. ಯಾರೋ ಒಬ್ರು ಪೇಷಂಟ್ ಬಂದಿದ್ರು ಇಲ್ಲಿ MSK ಮಿಲ್ಲಿಂದ, ಅವರಿಗೆ ಸುಮಾರು 16 ಲಕ್ಷ ವೆಚ್ಚ ಆಗುವಂತ ಖರ್ಚನ್ನ ನಾವು ಸುಮಾರು 1.5 ಲಕ್ಷದೊಳಗೆ ಕಳಿಸಿಕೊಟ್ಟಿವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕಿಂತ ಪುಣ್ಯದ ಮಾತು ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬಹಳಷ್ಟು ಮಂದಿ ಡಾಕ್ಟರ್ ಆದವರು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ರೋಗನ್ನ ನಿರ್ಮೂಲನೆ ಮಾಡೋರು ಬಹಳ ಕಡಿಮೆ ಅದಾರ. ಡಾಕ್ಟರ್ ಆದವರು ರೋಗನ್ನ ನಿರ್ಮೂಲನೆ ಮಾಡೋರು ಕಡಿಮೆ ಅದ, ಆದ್ರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂತ ಡಾಕ್ಟರ್ ಬಹಳ ಮಂದಿ ಕಾಣ್ತೇವೆ. ಅಂಥವರ ಸಾಲನ್ನ ಬಿಟ್ಟು ರೋಗನ್ನ ನಿರ್ಮೂಲನೆ ಮಾಡುವಂತಹ ಸಾಲಿನೊಳಗ ಯಾರಾದರೂ ಅದಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ. ಈ ಒಂದು ಸಂದರ್ಭಕ್ಕೆ ನಾವು ಬರಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಸುಮಾರು 1 ವಾರದ ಹಿಂದೆನೆ ನಮ್ಮ ಉದಯ್ ಪಾಟೀಲ್ರು ನಾನು ಒಂದು ಬೇರೆ ಕಾರ್ಯಕ್ರಮದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದೊಳಗ ನಮ್ಮ ಫೋನ್ ಹಚ್ಚಿದ್ರು. ಹಿಂಗ ಮಣೂರ್ ಆಸ್ಪತ್ರೆದ ಒಂದು 4ನೇ ವರ್ಷದ ಹುಟ್ಟು ಹಬ್ಬ ಅದರಪ್ಪ, ಅದಕ್ಕೆ ನೀವು ಬರಬೇಕು ಅಂತಂದಾಗ ನನಗೆ ಬಹಳ ಖುಷಿ ಆಯ್ತು. ಬರೇ ನಾನು ಎಲ್ಲೋ ಹೆಸರು ಕೇಳ್ತಿದ್ದೀವಿ, ಆದ್ರೆ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬರಲಿಲ್ಲ. ಇವತ್ತ ನಮ್ಮ ಉದಯ್ ಪಾಟೀಲ್ ಅವರ ಮುಖಾಂತರವಾಗಿ ನಾವು ಡಾಕ್ಟರ್ನ ಕಾಣ್ತೇವಲ್ಲ, ದವಾಖಾನಿಗೆ ಹೋಗ್ತೇವಲ್ಲ ಅನ್ನುವಂತ ಖುಷಿಯಿಂದ ಅವರಾಯ್ತು, ನಮ್ಮ ಖೇಣಿ ಸಾವ್ಕಾರ ಆಯ್ತು, ಅವರಿಬ್ಬರು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತದ್ದಾಗಿದೆ. ಡಾಕ್ಟರ್ ಫಾರೂಕ್ ಸರ್ ಅವರಿಗೆ ನಾವು ಹೇಳೋದಷ್ಟೇನೆ, ನಮ್ಮ ಅಲ್ಲಂಪ್ರಭು ಪಾಟೀಲ್ ಹೇಳಿದ್ರು, ನಮ್ಮ ತಿಪ್ಪಣ್ಣಪ್ಪಣ್ಣ ಕಮುಕ್ನವ್ರು ಹೇಳಿದ್ರು, ಯಾರು ದೇಹಿ ಅಂತ ಬರ್ತಾರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಕಳಿಸಿ ಅವ್ರು ಏನ್ ಹರಿಸ್ತಾರಲ್ಲ ಅದೇ ಶಿವನ ಆಶೀರ್ವಾದ ಅನ್ನುವಂಥದ್ದನ್ನ, ಅದೇ ಅಲ್ಲನ ಆಶೀರ್ವಾದ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನೊಳಗ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರು ಕಟ್ಕೊಂಡಿರ್ತಕ್ಕಂಥ ಕನಸುಗಳು ಎಲ್ಲ ಅವರು ಕೈ ಇಚ್ಛೆ ಸೇರ್ಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನದಲ್ಲ, ಇದು ಕಲಬುರಗಿ ಒಳಗ ಹೆಮ್ಮರವಾಗಿ ಬೆಳಿಲಿ. ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಹೇಳಿದ ಹಾಗೇನೆ ಏನು ಕಲಬುರಗಿಯಿಂದ ಪೇಷಂಟ್ಗಳು ಸೋಲಾಪುರಕ್ಕೆ ಹೋಗ್ತಿದ್ರು, ಮಿರಾಜ್ಗೆ ಹೋಗ್ತಿದ್ರು, ಬಾಂಬೆಗೆ ಹೋಗ್ತಿದ್ರು, ಹೈದರಾಬಾದ್ ಹೋಗ್ತಿದ್ರಲ್ಲ, ಆ ಹೋಗಿರ್ತಕ್ಕಂಥ ಎಲ್ಲಾ ಜನ ಹೊಳ್ಳಿ ಅಲ್ಲಿಂದಲೇ ನಮ್ಮ ಕಲಬುರಗಿಗೆ ಬಂದು ತೋರಿಸ್ಕೊಂಡು ನಾವು ಕಲಬುರಗಿ ಮಣೂರ್ ಆಸ್ಪತ್ರೆಯಿಂದ ಗುಣಮುಖರಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಒಂದು ಬಹಳ ದೊಡ್ಡ ಹೆಸರು ಅನ್ನುವಂಥದ್ದನ್ನ ನಾವೆಲ್ಲ ಅವ್ರಿಗೆ ಹಾರೈಸಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು 3ನೇ ವರ್ಷನ ಪೂರೈಸಿ 4ನೇ ವರ್ಷದೊಳಗೆ ಪಾದಾರ್ಪಣೆಗೊಳ್ಳುವಂತ ಮಣೂರ್ ಆಸ್ಪತ್ರೆಗೆ ಬರುವಂತ ಏನು ಪೇಷಂಟ್ಗಳದಾವ, ರೋಗಿಗಳದಾರ, ಅವರೆಲ್ಲ ರೋಗವನ್ನ ನಿರ್ಮೂಲನೆ ಮಾಡಿಕೊಂಡು ಅಳುತ್ತಾ ಬಂದಿರತಕ್ಕಂಥ ಪೇಷಂಟ್ ಅನ್ನ ನಗುತ್ತಾ ದವಾಖಾನೆಯಿಂದ ಹೊರಗೆ ಹೋಗ್ಲಿ ಅಂತ ತಿಳ್ಕೊಂಡು ತುಂಬ ಹೃದಯದಿಂದ ಆಶಿಸಿ ಯಾವ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವ್ರು ಏನು ಕನಸುಗಳನ್ನು ಕಟ್ಟಿಕೊಂಡಾರೆ ಆ ಕನಸುಗಳೆಲ್ಲ ಸಹಕಾರ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಬಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಶಿವಂಭಯ್ಯ ಮಾತುಗಳು ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ ಫಾರೂಕ್ ಸಾಹೇಬ್ರ ತಂದೆಯವರು ಬಂದಿದ್ದಾರೆ, ನಮ್ಮ ಇನ್ನಿತರ ಎಲ್ಲ ನಮ್ಮ ಅವ್ವಾಡ ಮ್ಯಾಕೇರಿಯವರು ಬಂದಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ, ನಮ್ಮ ರಮೇಶ್ ನಾಟಿಕರ್ ಅವರು ಬಂದಿದ್ದಾರೆ, ಇನ್ನಿತರ ಎಲ್ಲ ವೇದಿಕೆ ನಮ್ಮ ಅಲ್ಲಂಪ್ರಭು ಪಾಟೀಲ್, ಇಲಿಯಾಸ್ ಬಾಗ್ವಾನ್ ಶೇಟ್ ಬಂದ, ಇಲಿಯಾಸ್ ಬಾಗ್ವಾನ್ ಶೇಟ್ ಅವರು ಕೂಡ ದಾನ ಧರ್ಮ ಎಲ್ಲ ಎತ್ತಿದ ಕೈ, ತಾವು ಆಸ್ಪತ್ರೆ ಬಂದಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಎಂಬ ಮಾತನ್ನು ಕೂಡ ಹೇಳಿ ಎಲ್ಲ ವೇದಿಕೆ ಮೇದಂಥ ನಮಸ್ಕಾರ ಹೇಳಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಆಸ್ಪತ್ರೆ ಯಾವುದಾದ್ರೆ ಮಣ್ಣೂರು ಆಸ್ಪತ್ರೆ. ಡಾಕ್ಟ್ರುಗಳಂದರೆ
ಜೀವ ಉಳಿಸ್ತಕ್ಕಂಥ ಎರಡನೇ ದೇವರು ಅಂತ ಹೇಳ್ತಾರೆ. ಆ ಎರಡನೇ ದೇವರಿಗೆ ನೋಡಬೇಕಾದ್ರೆ ನಾವು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಮಣೂರು ಡಾಕ್ಟರ್ ಫಾರೂಕ್ ಮಣೂರ್ ಅವರ ಆಸ್ಪತ್ರೆ ನೋಡಬೇಕು. ಅಲ್ಲಿ ಹೋದ ಜೀವನ ಉಳಿಸಿದಂಥ ನಿರ್ದೇಶನಗಳಿವೆ. ಭಾಳಷ್ಟು ಬಡವರು ಹಿಂದುಳಿದ ಜನಾಂಗದವರಿಗೆ ಅವ್ರ ಹತ್ತಿರ ದುಡ್ಡಿರಲಾದ್ರೂ ಕೂಡ ಪುಕ್ಕಟ್ಟೆಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ರೋಗದಿಂದ ಮುಕ್ತ ಮಾಡ್ತಕ್ಕಂಥ ಕೆಲಸ ಕಲಬುರಗಿ ನಗರದಲ್ಲಿ ಯಾರಾದರೂ ಮಾಡ್ತಿದ್ರೆ ಅದು ಡಾಕ್ಟರ್ ಫಾರೂಕ್ ಅವರು. ಅದಕ್ಕಾಗಿ ಈ 4ನೇ ವರ್ಷದ ಈ ಸಂಸ್ಥಾಪಕ ದಿನವನ್ನು ತಾವು ಆಚರಣೆ ಮಾಡ್ತಿದ್ದೀರಿ. ಫಾರೂಕ್ ಅವರು ಹೊರಗಡೆ ದಿಲ್ಲಿ, ಚೈನಾ ಇನ್ನಿತರ ಕಡೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ವೈದಿಕ ರಂಗದಲ್ಲಿ ಏನೇನು ಕಲಿಬೇಕಾಗಿತ್ತು, ಏನೇನು ಜ್ಞಾನವನ್ನು ತಿಳ್ಕೋಬೇಕಾಗಿತ್ತು ಅವೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಬಂದು ಈ ಆಸ್ಪತ್ರೆ ತೆರೆದಿದ್ದಾರೆ. ಬಹುಶಃ ಗುಲ್ಬರ್ಗದಲ್ಲಿ ಜಾತಿ ರಹಿತವಾದಂಥ ಆಸ್ಪತ್ರೆ ಯಾವಾಗ ಗುಲ್ಬರ್ಗದಲ್ಲಿ ನಮ್ಮ ಫಾರೂಕ್ ಆಸ್ಪತ್ರೆ. ಇದನ್ನು ನಾವೆಲ್ಲ ಇವಾಗ ಸಹಾಯ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ರಾಜಕೀಯವಾಗಿ ನಾವೆಲ್ಲ ಅವ್ರು ಸರಿ ಇರ್ತೀವಿ ಎಂಬ ಮಾತನ್ನು ಕೂಡ ಹೇಳಿ, ಕೆಲವೇ ದಿನದಲ್ಲಿ ಕೆಲವು ಆಸ್ಪತ್ರೆ ಇರ್ತಾವೆ, ಯಾವ್ದಾರ ಕಾಸ್ಟ್ಲಿ ಪೇಷಂಟ್ ಹೋಯ್ತಂದ್ರೆ 10 ಡಾಕ್ಟ್ರುಗಳು ಇರ್ತಾರೆ. ಅತ್ಯಂತ ಕಡು ಬಡವರು ಬಂದರೆ ಅವ್ರು ಯಾರಿಗೂ ನೋಡ್ರೆ ಇರೋಂಗಿಲ್ಲ. ಇಲ್ಲಿ ಜಯದೇವ್ ಆಸ್ಪತ್ರೆ ಇದ್ದಂಥ ಎಲ್ಲ ಸಲಕರಣೆಗಳು ಕೂಡ ನಮ್ಮ ಫಾರೂಕ್ ಆಸ್ಪತ್ರೆಯಲ್ಲಿವೆ. ಮತ್ತು ಯಾವ್ಯಾವ ಟ್ರೀಟ್ಮೆಂಟ್ ಬೇಕು ಅವೆಲ್ಲವೂ ಕೂಡ ಇಲ್ಲಿ ಲಭ್ಯವಾಗಿವೆ. ಒಂದು ಸಲ ಪೇಷಂಟ್ ಬಂದಿಲ್ಲಿ ಅಡ್ಮಿಟ್ ಆದಂದರೆ ಅವನಿಗೆ ಯಾವುದೇ ರೋಗ ಇರ್ಬೋದು, ಅವಕ್ಕೆ ಸರಿಸಮಾನವಾದಂಥ ಎಲ್ಲ ರೀತಿಯ ಚಿಕಿತ್ಸೆ ನಮ್ಮ ಈ ಆಸ್ಪತ್ರೆ ಸಿಗುತ್ತದೆ ಎಂಬ ಮಾತನ್ನು ಕೂಡ ಹೇಳಿ, ಡಾಕ್ಟರ್ ಫಾರೂಕ್ರವರು ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರ ಜನಪರ ಕಾಳಜಿಯನ್ನು ಗುರುತಿಸಿ ಮಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 2022ರಲ್ಲಿ ಪ್ರತಿಷ್ಠಿತ ಗ್ಲೋಬಲ್ ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಅವಾರ್ಡ್ ಹಾಗೂ ಐಕಾನ್ ಆಫ್ ಏಷ್ಯಾ ಅವಾರ್ಡ್ ಲಭಿಸಿರುತ್ತದೆ. ಬಹುಶಃ ಇಂಥ ಅವಾರ್ಡ್ ಮತ್ತು ಬೇರೆ ಯಾರಿಗೆ ಸಿಗಲಿಕ್ಕಿಲ್ಲ, ಯಾವ ಡಾಕ್ಟ್ರುಗಳಿಗೆ ಸಿಗಲಿಕ್ಕಿಲ್ಲ. ಗುಲ್ಬರ್ಗದಾಗ ಭಾಳ ಮಂದಿ ಅವ್ರ ಮುಖ ನೋಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಆಸ್ಪತ್ರೆ ಭಾಳ ಅದ. ಎಷ್ಟೋ ಮಂದಿಗೆ ಈ ಕರೋನಾ ಸಂದರ್ಭದಲ್ಲಿ ಅವ್ರು ಅಡ್ಮಿಟ್ ಆದಾಗ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲಾರ್ದೆ ಭಾಳಷ್ಟು ಜೀವ ಹೋಗಿದ್ದೀವಿ. ಆದರೆ ನಮ್ಮ ಫಾರೂಕ್ ಸಾಹೇಬ್ರ ಆಸ್ಪತ್ರೆ ಬಡವರು, ದಲಿತರು, ಹಿಂದುಳಿದ ವರ್ಗದವರ ಈ ಆಸ್ಪತ್ರೆ ಇದಾಗಿದೆ. ಅತ್ಯಂತ ಕಡು ಬಡವರು ಕೂಡ ಬಂದು ಅವ್ರಿಗೆ ಭೇಟಿ ಮಾಡಿದರೆ ಅವರ ದುಡ್ಡು ಇಲ್ಲಾದ್ರೂ ಕೂಡ ಅವ್ರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಯಾರೇ ಪೇಷಂಟ್ ಬರಲಿ, ದುಡ್ಡು ಇರಲಿ ಬಿಡಲಿ, ಮೊದಲು ಟ್ರೀಟ್ಮೆಂಟ್ ಆಮೇಲೆ ಉಳಿಕಿದ ಕೆಲಸ. ಆ ರೀತಿಯಲ್ಲಿ ಭಾಳಷ್ಟು ಕಡೆ ಪೇಷಂಟ್ಗಳು ಅಡ್ಮಿಟ್ ಆಗಿ ಅಲ್ಲಿ ಆರಾಮ ಆಗಲ್ಲ ಅಂತ ಗೊತ್ತಾದಾಗ ನಮ್ಮ ಫಾರೂಕ್ ಆಸ್ಪತ್ರೆಗೆ ಬಂದಾಗ ಅವ್ರಿಗೆ ಗುಣಮುಖವಾಗಿ ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಟ್ಟು ಕಳಿಸಿದಂಥ ಆಸ್ಪತ್ರೆ ನಮ್ಮ ಫಾರೂಕ್ ಆಸ್ಪತ್ರೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಬಹುಶಃ ವಿಶ್ವ ದರ್ಜೆಯ ಆಸ್ಪತ್ರೆಗೆ ಸೇರಿದೆ. ಇಲ್ಲಿ ವಿಶ್ವ ದರ್ಜೆಯ ಉತ್ತಮವಾದಂಥ ಚಿಕಿತ್ಸೆ ಇಲ್ಲಿ ಸಿಗ್ತವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಫಾರೂಕ್ ಅವರು ಇನ್ನೂ ಎತ್ತರ ಬೆಳಿಬೇಕು. ಇವರಿಂದ ಈ ಆಸ್ಪತ್ರೆಯಿಂದ ಸೋಲಾಪುರಕ್ಕೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ಹೇಳಿದ ಹಾಗೆ 500 ಮಂದಿ ಓದ್ತಿದ್ರು. ಮೊದಲ ಗುಲ್ಬರ್ಗದಾಗ ಆಸ್ಪತ್ರೆ ಸರಿ ಇಲ್ಲ ಅಂಥೇಳಿ ಸೋಲಾಪುರಕ್ಕೆ ಓದ್ತಿದ್ರು. ನಿಮ್ಮ ಆಸ್ಪತ್ರೆ ಆದಮೇಲೆ ಸೋಲಾಪುರ ಮಂದಿ ವಾಪಸ್ ಗುಲ್ಬರ್ಗಕ್ಕೆ ಬರ್ಲಕತ್ತಾರೆ. ಇಲ್ಲರ ಅಲ್ಲಿ ಹೋಗಿ ಕೇಸಿ ಅಲ್ಲಿ ಇಲ್ಲಿ ಟ್ರೀಟ್ಮೆಂಟೇ ಕೊಡ್ತಿರೋರು, ಅಲ್ಲಿ ಹೆಡನೇ ಬರ್ತೀವಿ ವಾಪಸ್. ಆದ್ರೆ ನಿಮ್ಮ ಆಸ್ಪತ್ರೆಗಳಾದ ಮೇಲೆ ಈಗ ಎಲ್ಲ ರಾಯಚೂರು ಇರ್ಬೋದು, ಸೋಲಾಪುರ ಇರ್ಬೋದು, ಎಲ್ಲ ಕಡೆ ಜನರು ಮಹಾರಾಷ್ಟ್ರದಿಂದ ಕೂಡ ಗುಲ್ಬರ್ಗಕ್ಕೆ ಬರಬೇಕಾದ್ರೆ ಘನತೆ, ಗೌರವ, ವ್ಯಕ್ತಿತ್ವ, ಡಾಕ್ಟರ್ಗಳಂದ್ರೆ ಎರಡನೇ ದೇವರಂತೇಳಿ ಹೇಳ್ತಾರೆ. ಅದಕ್ಕೆ ನೀವು ಅದಕ್ಕೆ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಲ್ಲಂಪ್ರಭು ಪಾಟೀಲ್ ಈಗಾಗಲೇ ಈ ಆಸ್ಪತ್ರೆಯ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ
ಫಾರೂಕ್ ನನಗೆ ನನ್ನ ಮನೆಯ ಮಗ ಇದ್ದಪ್ಪಲೆ ಫಾರೂಕ್ ಅವರಿಗೆ ಇದು ಆಸ್ಪತ್ರೆ ನಂದಿ ಅಂತೇಳಿ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಈ ಆಸ್ಪತ್ರೆಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಗುಲ್ಬರ್ಗದಲ್ಲಿ ಮತ್ತು ಕರ್ನಾಟಕ ಭಾಗದಲ್ಲಿ ಅತ್ಯಂತ ಎತ್ತರವಾಗಿ ಬೆಳೆದು ಈ ಆಸ್ಪತ್ರೆ ಬಡವರಿಗೆ ದಾರಿದೀಪ ಆಗಲಿ. ಗರೀಬರು ಬಡವರು ಯಾರಾದರೂ ಬಂದರೂ ಕೂಡ ಸ್ವಲ್ಪ ಡಿಸ್ಕೌಂಟ್ನು ಮಾಡಲ್ಲ, ಮಾಡ್ತಿಲ್ಲ. ಹಾಂ, ಗರೀಬ್ ಮಂದಿ ಯಾರು ಬಂದರೂ ರೊಕ್ಕ ಬೇಡ, ಎಷ್ಟು ಕೊಡ್ತಾರೆ ಅಷ್ಟೇ ಮಾಡು. ಅಲ್ಲಂಪುರ ಪಾಟ್ಲಿ ಯಾರಿಗಾರು ಕಳಿಸ್ತಂತಂದ್ರೆ ಫ್ರೀ ಮಾಡಿಬಿಡು ಹೋಲ ಕಡೆ ಅಂತ ಒಬ್ಬ ಉತ್ತಮವಾದಂಥ ಆಸ್ಪತ್ರೆ ಇರೋದ್ರಲ್ಲಿಂದ ನಾವು ಭಾಳ ಸಂತೋಷದಿಂದ ಬಂದಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಈ ಆಸ್ಪತ್ರೆಗೆ ಬೆನ್ನೆಲುಬಾಗಿದ್ದು ಎಲ್ಲ ರೀತಿಯ ಸಹಕಾರ ರಾಜ್ಯ ಸರ್ಕಾರದಿರ್ಬೋದು, ಇನ್ನಿತರ ಎಲ್ಲ ಇದರಲ್ಲಿ ನಾವು ಅಲ್ಲಂಪುರ ಪಾಟ್ಲು ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ರಿ. ನಿಮಗೆಲ್ಲರಿಗೆ ನಮಸ್ಕರಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. डॉक्टर फ़ारूक मनिर का हॉस्पिटल आने के बाद जो मैं महसूस किया हूँ, ऐसे क्रिटिकल ऐसे नाजुक ऑपरेशंस इनके पास हुए हैं और कामयाब भी हुए हैं. जो लोग शोलापुर जाते थे, हैदराबाद जाते थे, आज वो यहाँ पर ही ऑपरेशन हो रहे हैं और इनका इलाज हो रहा है. आपको हैदराबाद और शोलापुर जाने की ज़रूरत नहीं पड़ रही. आज से चंद साल पहले तो तब लोग पूरे हैदराबाद शोलापुर जाते थे, लेकिन आज अल्लाह के फजल से हमारे ऐसे डॉक्टर्स काबिल लोग, और भी कई हॉस्पिटल हैं और भी कई डॉक्टर हैं, लेकिन डॉक्टर फ़ारूक मनूर साहब बहुत अच्छा काम कर रहे हैं और उनके वालिद की दुआ उनके साथ में है. और ऐसा ही आप काम करते रहिए. और एक हमारी गुजारिश है, जो भी गरीब लोग होते हैं उनको ज़रा कंसेशन दीजिए, और देते हैं. कभी भी हम फ़ोन करके बोलते फ़लाँ गरीब है, मुस्तहिक़ है, आप उनकी मदद करो, कुछ कम करो, तो बराबर कम करते आ रहे हैं. और भी जितना भी हो सकता है आप गरीबों का ख्याल रखते हुए फ़ीस लीजिए और अच्छा काम करते रहिए. हम दुआ करेंगे कि आपके हॉस्पिटल में जो भी बीमार होके आते हैं उनका इलाज हो और आपके हॉस्पिटल से शिफायाब हो के जाएँ. और ऐसा ही काम करते रहिए. ये एक हॉस्पिटल तो यहाँ पे है, हमारे MS के इलाके में भी और एक हॉस्पिटल डालिए आप, 3-4 ब्रांचेस डालिए आप. हम दुआ करेंगे आपके लिए, आप काम करते रहिए. बस इतना कहते हैं. मैं फिर एक बार मुबारकबाद देता हूँ. अस्सलाम वालेकुम. ಸ್ಮರಣೀಯ ಆರಾಧ್ಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಉದಯವಾಣಿ ಪತ್ರಿಕೆ ವತಿಯಿಂದ ಸ್ಪೆಷಲ್ ಎಡಿಷನ್ ಆನ್ ದಿ ಒಕೇಶನ್ ಆಫ್ 4th ಆನಿವರ್ಸರಿ ಆಫ್ ಮಿಷನ್ ಅನ್ನ 4ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಮಂಡೋಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಬರೆಯಲಾಗಿದೆ. ತಾವೆಲ್ಲರೂ ಅದನ್ನ ತೆಗೆದುಕೊಳ್ಳುವ ಮೂಲಕ ತಮ್ಮೆಲ್ಲರಿಗೆ ಉಚಿತವಾಗಿ ವಿತರಿಸಲಾಗುತ್ತೆ. ಅದನ್ನ ಓದಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಒಂದು ಮಾಹಿತಿ ಇದೆ, ಎಷ್ಟೊಂದು ಕ್ಲಿಷ್ಟಕರವಾದಂತಹ ಆಪರೇಷನ್ಗಳನ್ನು ಇಲ್ಲಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನ
ತಾವೆಲ್ಲರೂ ಕೂಡ ಮಣ್ಣೂರು ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಧುಮೇಹದ ತಪಾಸಣೆಯನ್ನ ಮಾಡಿಸ್ಕೋಬಹುದು. ಲಿಯಾಕತ್ ಅಲಿ ಸರ್ ಅವರಿಗೂ ಕೂಡ ಗೌರವ. ರೆಹಮತ್ ಅವರಿಗೂ ಕೂಡ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಗೌರವ ಸಮರ್ಪಣೆ. ಜಾಫರ್ ಹುಸೇನ್ ಅವರು ಕೂಡ ಈಗ ಪ್ರಿಂಟ್ ಮೀಡಿಯಾ ಅದರಿಗೆ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರು ವಿಶ್ವವಾಣಿ ಡೆಕ್ಕನ್ ಹೆರಾಲ್ಡ್ ಬಿಟ್ಟು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿದೆ. ಗುಲ್ಬರ್ಗಕ್ಕೆ ಆವಾಜ್ ಕಡೆಯಿಂದ ಫರಾಜ್ ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಗುಲ್ಬರ್ಗ ಪ್ಲಸ್ ಕಡೆಯಿಂದ ನವೀದ್ ಅವರು ಕೂಡ ಬಂದು ಸನ್ಮಾನ ಸ್ವೀಕರಿಸಬೇಕು. ಪೊಲೀಸ್ ಇಲಾಖೆಯಿಂದ ಆಗಮಿಸಿರುವಂತಹ ಅತಿಥಿಗಳಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ ಮತ್ತು ಗೌರವ ಸಮರ್ಪಣೆ. ಎಸ್ ತಾವಡೆ ಅವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಆಗಮಿಸಿ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. सर बैक साइड आ जाओ पीछे कैमरा थोड़ा पीछे ಆಲಂದಾರ್ ಜೈದಿ ಕಾರ್ಪೊರೇಟರ್ ಇವರು ಕೂಡ ಸಚಿನ್ ನಾಯಕ್ ಅವರು ಕೂಡ ವೇದಿಕೆ ಆಗಮಿಸಿ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಮುದಸ್ಸಿರ್ ಮಶೂದ್ ಆಲಂ ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ.
ಶ್ರೀ ಮಲ್ಲಿಕಾರ್ಜುನಯ್ಯ ಸ್ವಾಮಿ. ಅಶ್ವವೇಗ ಕಡೆಯಿಂದ ಸಂತೋಷ್ ಪಾಟೀಲ್ ಸರ್. ಆಕಾಶ್ ನವಭಾರತ್ ಕಡೆಯಿಂದ ಅವರು ಕೂಡ ಬಂದು ಸನ್ಮಾನ ಸ್ವೀಕರಿಸಬೇಕು. ನೆಕ್ಸ್ಟ್ ಬೆಸ್ಟ್ ಡೆಡಿಕೇಶನ್ ಅವಾರ್ಡ್ ಗೋಸ್ ಟು ಮಂಜೂರ್ ಪಟೇಲ್. ನೆಕ್ಸ್ಟ್ ಬೆಸ್ಟ್ ಡೆಡಿಕೇಶನ್ ಅವಾರ್ಡ್ ಗೋಸ್ ಟು ಮಂಜೂರ್ ಪಟೇಲ್. ಅವಾರ್ಡ್ ಗೋಸ್ ಟು ಆಕಾಶ್ ಬಿರಾದಾರ್. ಸರ್ ಇದ್ದಾರೆ. ओके राइट ये पीछे आ जाओ पीछे आ जाओ जिब्रान भाई. ಇಂಜಿನಿಯರ್ ಅಬ್ದುಲ್ ಖಾದಿರ್ ಮತ್ತು ಉಮೇರ್ ಹಶ್ಮಿ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ. ಗೋಪಾಲ ರೇ ಆಯ್ತು. ಕೂಡ ಸನ್ಮಾನ ಸ್ವೀಕರಿಸಬೇಕು. ವೇದಿಕೆಗೆ ಒಂದು ಸನ್ಮಾನ ಸ್ವೀಕರಿಸಬೇಕು. Nursing Excellence Award goes to Mamata. सर 1 सेकंड सर. सर 1 सेकंड. Mohammad Khaja, General Ward. Next Nursing Excellence Award goes to Pawan. Wait sir, wait. Award goes to Shivasharan. Best Team Player Award goes to Kashinath Rathod. पीछे आ जाओ थोड़ा पीछे. मंडप में आवाज दो. ओके सर. Azim Sheikh ಅವರು ವೇದಿಕೆಗೆ ಬರಬೇಕು. ನೆಕ್ಸ್ಟ್ ಅಂಬುಲೇಟರಿ ಸರ್ವಿಸ್ ಅವಾರ್ಡ್ ಗೋಸ್ ಟು
Syed Mohammad Firoz, Ambulatory Service. Next, Best Improved Performer Award goes to Muhammad Ghulam Rasool. Special Bravery Award for the reception team, Basu and Nikhil. ಕಡೆಯಿಂದ ಮತ್ತೆ ಪಾರ್ಟಿ ಅಂತ 5000 ಅಲ್ಲಿ ಮತ್ತೆ ಡಿಡಕ್ಟ್ ಮಾಡಬೇಡಿ ಪಾಪ. ಮತ್ತೆ ಹೆದರಿಯವ್ರು ಚೆಕ್ ಆಫೀಸಲ್ಲಿ ಬಿಟ್ಟು ಹೋಗಪ್ಪ ಪರಿಸ್ಥಿತಿ ಬರ್ಬೋದು. And next, Star Employee of the Year. आप सभी लोगों का जोश देखकर ये आईफा फिल्म फेयर अवार्ड जैसा फील हो रहा है. ಸೊ ಸ್ಟಾಫ್ ಈಗ ಹೋಗಿ ಲಂಚ್ ಮಾಡ್ಕೊಂಡು ಅದೇ ರೀತಿ ಶ್ರೀಯುತ ವಿಕಿ ಪವಾರ್ ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. इस्माइल सर थोड़ा फोन पीछे.